ನಮಸ್ಕಾರ ಕರುನಾಡು. ನಾನು ನಿಮ್ಮ ಅನುರಾಗ್. ಇದುವರೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇವತ್ತಿನ ನಮ್ಮ ಶಿಕಾರಿ ಎಲ್ಲಿ ಅಂತಿದ್ದೀರಾ? ನಿಮಗೆ ಕಾಣಿಸ್ತಿದೆ ನೋಡಿ, ಲೇಪಾಕ್ಷಿ. ಹೌದ್ರಿ, ಇದು ಕರ್ನಾಟಕದ ಗಡಿಭಾಗದಿಂದ ಸುಮಾರು ಅಂದರೆ ಬೆಂಗಳೂರಿನ 122 ಕಿಲೋಮೀಟರ್ ಅಂತರದಲ್ಲಿರುವ ಈ ಒಂದು ದೇವಾಲಯ ಅತಿ ಪುರಾತನ ಮತ್ತು ಪ್ರಸಿದ್ಧಿ ಹೊಂದಿರುವ ದೇವಾಲಯ ಇದಾಗಿದೆ. ನಮ್ಗೆ ಕಾಣಿಸಿದೆ ಈ ಒಂದು ದೇವಸ್ಥಾನ ಇನ್ನೇನು ಹತ್ರ ಬಂತು ಅಂತ ಗೊತ್ತಾಗ್ತಿದೆ. ವೆಲ್ಕಮ್ ಟು ಲೇಪಾಕ್ಷಿ ಅಂತ ಹೇಳಿದ್ದಾರೆ. ನಾವು ಹೋಗುತ್ತಿದ್ದಾಗ ನಮಗೆ ಎಡಗಡೆ ಎಂಟ್ರಿ ಕೊಡ್ತಾರೆ. ಈ ಬಲಗಡೆ ನಮಗೊಂದು ಬೆಟ್ಟ ಮತ್ತು ಗರುಡ ಕಾಣಿಸಿದೆ. ಅದೇ ಸೀತಾದೇವಿಯ ಒಂದು ಕಾಲು ಹೆಜ್ಜೆ ಇರುವ 8 ಅಂಗುಳ ಇರುವಂತಹ ಒಂದು ಹೆಜ್ಜೆ ಮೇಲೆ ಇದೆ. ಅದು ಕೊನೆಯಲ್ಲಿ ನೋಡೋಣ. ಈ ಒಂದು ದೇವಾಲಯದ ಮುಂದೆ ನಾವು ನೇರವಾಗಿ ಹೋಗಬೇಕು. ಅಂದರೆ ದೇವಸ್ಥಾನಕ್ಕೆ ನಮಗೆ ಒಂದು ಬಲಭಾಗದಿಂದ ಅಂದರೆ ಪಾರ್ಕಿಂಗ್ ಮಾಡೋ ವ್ಯವಸ್ಥೆ ಇಲ್ಲಿದೆ. ಕೊನೆಗೆ ನೋಡೋಣ. ನಾವು ಇವಾಗ ಹೋಗ್ತಿರೋದು ಈ ದೇವಾಲಯದ ಬಲಭಾಗದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡೋದಕ್ಕೆ, ಈ ಒಂದು ಗಾಡಿಗಳಾಗಲು ಮತ್ತು ಕಾರುಗಳು ಪಾರ್ಕಿಂಗ್ ಮಾಡೋದಕ್ಕೆ ಈ ಒಂದು ಜಾಗನ ಇಲ್ಲಿ ಮಾಡಿದ್ದಾರೆ. ಈ ಒಂದು ಜಾಗದಲ್ಲಿ ಏನೆಲ್ಲ ಇತಿಹಾಸ ಇದೆ ಅನ್ನೋದು ಸಹ ಇಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಬನ್ನಿ, ಈ ಒಂದು ದೇವಾಲಯದ ಇತಿಹಾಸವನ್ನು ಏನು ಮತ್ತು ಈ ದೇವಸ್ಥಾನ ಹೇಗಿದೆ ಮತ್ತು ಯಾವ ರೀತಿ ಈ ಸುಂದರವಾದ ವಾತಾವರಣ ನಿರ್ಮಾಣ ಮಾಡಿದ್ದಾರೆ ಅಂತ ಸಹ ನೋಡ್ಕೊಂಬರೋಣ. ನಾವು ಇದರ ಇತಿಹಾಸ ಅಂದರೆ ಈ ಲೇಪಾಕ್ಷಿಯ ಇತಿಹಾಸ ನೋಡೋದಾದರೆ, ಹೌದ್ರಿ, 16ನೇ ಶತಮಾನದಲ್ಲಿ ಈ ಒಂದು ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ. ಅದು ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಅಂದರೆ ಈ ಒಂದು ದೇವಸ್ಥಾನ ಮಾಡಿದ್ದಾರೆ. ನಾವು ಒಳಗಡೆ ಹೋಗುವಂತೆ ನೋಡ್ಬೋದು. ಇದು ದೇವಸ್ಥಾನಕ್ಕೆ ಹೊಳ ಹೋಗುವ ದಾರಿ. ತುಂಬ ಸುಂದರವಾದಂತಹ ಈ ಒಂದು ವಾಸ್ತುಶಿಲ್ಪ ಇದು ದೇವಸ್ಥಾನ ಹೊಂದಿದೆ. ಅಂದರೆ ದೊಡ್ಡದಾದ ದೇವಸ್ಥಾನ ಇದಾಗಿರೋದ್ರಿಂದ ಮುಂದೆ ಧ್ವಜಸ್ತಂಭವೂ ಇದೆ. ಮತ್ತು ಇಲ್ಲಿನ ವಾಸ್ತುಶಿಲ್ಪ, ಇಲ್ಲಿ ಸುತ್ತ ಇರುವಂತಹ ಸ್ತಂಭಗಳು ಅವೆಲ್ಲ ಸುಂದರವಾಗಿದೆ. ನಾವು ಹೊರಗಡೆ ಹೋದಂತೆ ನೋಡಿ ಈ ರೀತಿ ಕಾಣಿಸುತ್ತೆ. ಅಂದರೆ ಸುಂದರ ವಾಸ್ತುಶಿಲ್ಪ ಹೊಂದಿರುವ ಈ ಒಂದು ದೇವಸ್ಥಾನದಕ್ಕೆ ಮೊದಲನೇ ಆಕರ್ಷಣೆ ಈ ದೇವಸ್ಥಾನ ಇದಾಗಿದೆ. ನೀವು ನೋಡ್ಬೋದು, ಒಂದೊಂದು ಕಲ್ಲು ಒಂದೊಂದು ವಾಸ್ತುಶಿಲ್ಪನೂ ಹೊಂದಿದೆ. ದೇವತೆಗಳ ಕೆತ್ತನೆಗಳು ಸಹ ಆಗಿದೆ. ನಾವು ಇವಾಗ ಕಾಣಿಸ್ತಾ ಇದ್ವಲ್ಲ, ಅದು ವಿಡಿಯೋ ಮತ್ತೆ ಮಾಡಬಾರ್ದು ಅಂತ ಹೇಳಿದರೆ, ಇದೇ ಲೇಪಾಕ್ಷಿಯ ಶ್ರೀ ವೀರಭದ್ರ ಸ್ವಾಮಿಯ ದರ್ಶನ. ಕಾಣಿಸುತ್ತಾ ಇಲ್ಲ ಗೊತ್ತಿಲ್ಲ, ಸಾಧ್ಯವಾದಷ್ಟು ನೋಡಿ. ಈ ದೇವಾಲಯದ ಇತಿಹಾಸ ಹೇಳ್ತಾ ಇದ್ದರೆ, ಒಳಗಡೆ 5 ಲಿಂಗಗಳನ್ನು ಹೊಂದಿದೆ ಮತ್ತು ಗಣೇಶನ ವಿಗ್ರಹ ಇದೆ. ಆನಂತರ ಅಲ್ಲಿ ಭದ್ರಕಾಳಿಯ ಒಂದು ವಿಗ್ರಹ ಇದೆ. ನೀವು ನೋಡ್ತಾ ಇದ್ದೀರಾ, ಈ ಒಂದು ಸ್ತಂಭಗಳು, ಪ್ರತಿಯೊಂದು ಸ್ತಂಭನೂ ಒಂದೊಂದು ವಿಗ್ರಹಗಳನ್ನು ಅಂದರೆ ದೇವತೆಗಳನ್ನು ಒಂದು ಶಿಲ್ಪಕಲೆಯನ್ನು ಕಾಣಿಸುತ್ತೆ. ಮೇಲೆ ಆಕಾರ ಆಗಿರ್ಬೋದು, ಅಲ್ಲಿ ಕೆತ್ತನೆ ಆಗಿರ್ಬೋದು, ಪ್ರತಿಯೊಂದು ಅತ್ಯದ್ಭುತವಾದ ಒಂದು ಶಿಲ್ಪಕಲೆಯನ್ನು ಈ ದೇವಸ್ಥಾನ ಹೊಂದಿದೆ. ತುಂಬ ಜನ ಈ ಒಂದು ದೇವಸ್ಥಾನಕ್ಕೆ ಪ್ರತಿ ವಾರ ಅಂದರೆ ನಿತ್ಯ ಬರ್ತಾನೆ ಇರ್ತಾರೆ. ಆದರೆ ಈ ಒಂದು ವಾಸ್ತುಶಿಲ್ಪ ನೋಡೋದಕ್ಕೆ ಬಹಳ ಸುಂದರವಾಗಿದೆ ಎಂದು ಸಹ ಹೇಳ್ಬೋದು. ನೋಡ್ಬೋದು, ನೀವು ಈಗ ಕಾಣಿಸ್ತಿದೆಯಲ್ಲ, ಈ ಒಂದು ವಿಗ್ರಹಗಳು ನೋಡ್ಬೋದು ಯಾವ ರೀತಿ ಕೆತ್ತನೆ ಮಾಡಿದ್ದಾರೆ. ಪ್ರತಿಯೊಂದು ಕಲ್ಲಿನಲ್ಲಿ ಈ ರೀತಿಯ ಒಂದು ಕೆತ್ತನೆಗಳನ್ನು ಸಹ ಕಾಣಬಹುದು. ನಾನು ಹೇಳಿದ್ಮೇಲೆ ಒಳಗಡೆ ಒಂದು ಗಣೇಶ ಮತ್ತು 5 ಲಿಂಗಗಳನ್ನು ಇದೆ. ಮತ್ತು ವೀರಭದ್ರ ಸ್ವಾಮಿ ಒಂದು ದೇವಸ್ಥಾನ ಇದಾಗಿದ್ದು ಅತಿ ಪುರಾತನವಾಗಿದೆ. ನೋಡಿ ಯಾವ ರೀತಿ ಪ್ರತಿಯೊಂದು ಕೆತ್ತನೆಗಳು ಒಂದು ತುಂಬ ಅತ್ಯದ್ಭುತವಾದ ಒಂದು ವಾಸ್ತುಶಿಲ್ಪ. ನನಗಂತೂ ತುಂಬ ಇಷ್ಟ ಆಯಿತು. ತುಂಬ ಜನ ನಾವು ಹೋದಂಥ ಸಮಯದಲ್ಲಿ ತುಂಬ ಜನ ಬಂದಿದ್ದರು ಈ ಒಂದು ದೇವಾಲಯಕ್ಕೆ. ಹಾಗಾಗಿ ವಿಡಿಯೋ ಮಾಡೋದೇ ಸ್ವಲ್ಪ ಅಡೆತಡೆ ಆಗಿದೆ. ಸೊ ನಂತರ ನಾವು ದೇವಸ್ಥಾನ ಒಳಗಡೆ ದರ್ಶನ ಮಾಡಿಕೊಂಡು ಈ ಒಂದು ಬಲಭಾಗದಿಂದ ಹೊರಗಡೆ ಬಂದಾಗ ಈ ರೀತಿ ಕಾಣಿಸುತ್ತೆ. ನೀವು ನೋಡ್ಬೋದು, ಈ ಒಂದು ದೇವಸ್ಥಾನ ಇತಿಹಾಸ ನೋಡ್ತಾ ಇದ್ದರೆ ನಮಗೆ ಲೇಪಾಕ್ಷಿಯನ್ನು ಅಂದ ಕೂಡಲೇ ಮೊದಲಿಗೆ ತಿಳಿದು ಬರೋದು ಈ ಒಂದು ಲಿಂಗ. ಅಂದರೆ ಈ ಲಿಂಗ 7 ಅಡಿ ಎತ್ತರ ಇದೆಯಂತೆ. 7 ಅಡಿ ಶಿವಲಿಂಗವನ್ನು ಸುತ್ತುವರಿದಿದೆ. ಈ ಒಂದು ಲಿಂಗವನ್ನು ಅತಿ ಕಡಿಮೆ ಸಮಯದಲ್ಲಿ ಕೆತ್ತನೆ ಮಾಡಲಾಗಿದೆ ಎಂದು ಪುರಾವೆಗಳು ತಿಳಿಸುತ್ತವೆ. ನೀವು ನೋಡ್ಬೋದು, ಇಲ್ಲಿ ಬರೀ ಅಂದರೆ ಈ ದೇವಸ್ಥಾನದ ಸುತ್ತಲೂ ಸಹ ಈ ಥರ ಸ್ತಂಭಗಳನ್ನು ಸಹ ಕಾಣಬಹುದು. ನಾವು ಸಹ ಈ ಪ್ರತಿಯೊಂದು ಅಂದರೆ ತುಂಬ ದೊಡ್ಡದಾದ ವಿಸ್ತೀರ್ಣವನ್ನು ಈ ದೇವಾಲಯ ಹೊಂದಿದೆ. ನಾವು ಇಲ್ಲಿಂದ ನೋಡ್ತಾ ಇದ್ದರೆ ಒಂಥರ ಒಂದು ಸಣ್ಣ ತುದಿ ಕಾಣಿಸುವ ರೀತಿ ಕಾಣಿಸುತ್ತೆ. ಅನೇಕ ಸ್ತಂಭಗಳಿದೆ, ಸುಮಾರು ಸ್ತಂಭಗಳನ್ನು ಈ ಒಂದು ದೇವಸ್ಥಾನ ಹೊಂದಿದೆ. ಈಗ ಕಾಣಿಸ್ತಿದೆಯಲ್ಲ, ಇದು ವಿಜಯನಗರ ಕಾಲದಲ್ಲಿ ಶಿವ ಪಾರ್ವತಿಯವರಿಗೆ ಮಂಟಪ ಮಾಡಬೇಕಂತ ಇದ್ರಂತೆ. ಆದರೆ ಕಾರಣಾಂತರದಿಂದ ಅಲ್ಲಿನ ರಾಜರು ಇದನ್ನು ಸಂಪೂರ್ಣ ಮಾಡಲಿಲ್ಲ ಅನ್ನೋ ಸಹ ತಿಳಿದು ಬಂದಿದೆ. ಅಂದರೆ ಇಲ್ಲಿರುವಂಥ ಸುಂದರವಾದ ಶಿಲ್ಪಕಲೆಯನ್ನು ನೋಡ್ಬೋದು. ಅದು ಈ ಮಂಟಪದ ಸುತ್ತಲೂ ವಿಶಿಷ್ಟವಾದ ಶಿಲ್ಪಕಲೆ, ದೇವರ ವಿಗ್ರಹಗಳನ್ನು ಸಹ ಮಾಡಿದ್ದಾರೆ.
ನೀವು ನೋಡ್ಬೋದು ಬ್ರಹ್ಮ, ವಿಷ್ಣು, ಮಹೇಶ್ವರ ಮತ್ತು ತುಂಬ ದೇವತೆಗಳ ವಿಗ್ರಹವನ್ನು ಮಾಡಿದರು. ಆದರೆ ಮಂಟಪ ಒಂದು ಪೂರ್ಣ ಆಗಿಲ್ಲ. ಆದರೆ ತುಂಬ ಒಂದು ಸುಂದರವಾದ ವಾಸ್ತುಶಿಲ್ಪವನ್ನು ಈ ಒಂದು ದೇವಾಲಯ ಹೊಂದಿದೆ ಅಂದರೆ ತಪ್ಪಾಗಲಾರದು. ನಂತರ ನಮ್ಗೆ ಕಾಣಿಸೋದು ಇಲ್ಲಿ ಆಂಜನೇಯ ವಿಗ್ರಹ ಇದೆ. ಈ ಒಂದು ಮಂಟಪದ ಕೆಳಗೆ ಒಂದು ಆಂಜನೇಯ ಒಂದು ವಿಗ್ರಹವನ್ನು ಸಹ ನಾವು ನೋಡ್ಬೋದು. ಅದರಿಂದ ನಾವು ಮುಂದೆ ಹೋದಂಗೆ ಈ ಒಂದು ಬಲಗಡೆ ಭಾಗದಲ್ಲಿ ಏನಂದರೆ ಒಂದು ಮಂಟಪ ಇದೆ. ಇಲ್ಲಿ ಯಾವುದೇ ದೇವತೆಗಳು ಅಥವಾ ವಿಗ್ರಹಗಳು ಯಾವುದು ಕಾಣಿಸಿಲ್ಲ. ಒಂದು ಖಾಲಿ ಒಂದು ಮಂಟಪ ಮುಖ ಇತ್ತು. ಸೊ ಇಲ್ಲಿ ಏನಕ್ಕೆ ಮಾಡಿದ್ದಾರೆ ಅಂದರೆ ಸಹ ಗೊತ್ತಿಲ್ಲ. ಕೆಲವರು ಅಲ್ಲಿ ಏನಂದರೆ ನೃತ್ಯ ಒಂದು ಮಾಡೋದಕ್ಕೆ ಈ ಒಂದು ಜಾಗ ಇದೆ ಅಂತ ಸಹ ಹೇಳ್ತಾಯಿದ್ರು. ಅದು ತುಂಬ ಚೆನ್ನಾಗಿದೆ. ಈ ಒಂದು ಮಂಟಪ ಸಹ ಅದು ಖಾಲಿ ಇದೆ, ಯಾವುದೇ ವಿಗ್ರಹಗಳು ಸಹ ಇಲ್ಲಿರಲಿಲ್ಲ. ದೇವಸ್ಥಾನ ಎಲ್ಲ ಈ ರೀತಿ ನೋಡ್ಬೋದು. ನಂತರ ಈ ಒಂದು ಲೇಪಾಕ್ಷಿಯಲ್ಲಿ ವಿಸ್ಮಯ ಮತ್ತು ವಿಚಿತ್ರ ಅಂದು ಸಹ ಹೇಳ್ಬೋದು. ಏಕೆ ಅಂತೀರಾ? ಸೊ ಈ ಒಂದು ಸ್ತಂಭ ಹೌದು, ಇಂದಿನ ಕಾಲದಲ್ಲಿ ಅಂದರೆ ಈ ಕಾಲದಲ್ಲಿನ ತಂತ್ರಜ್ಞಾನಕ್ಕೂ ಸೆಡ್ಡು ಹೊಡೆಯುವ ರೀತಿಯಲ್ಲಿ ಈ ಸ್ತಂಭ ಇದೆ. ಹೌದು, ಯಾವುದೇ ಅಂದರೆ ತೂಕ ಅಂದರೆ ಈ ಒಂದು ಸ್ತಂಭ ಆಧಾರವಿಲ್ಲದೆ ಗಾಳಿಯಲ್ಲಿ ತೇಲಿರೋದು ಒಂದು ವಿಸ್ಮಯ ಅಂತ ಸಹ ಹೇಳ್ಬೋದು. ತುಂಬ ಜನರು ಬಂದು ಇಲ್ಲೊಂದು ವಿಡಿಯೋವನ್ನು ಸಹ ಮಾಡ್ತಾರೆ. ಈ ಒಂದು ಸ್ತಂಭದ್ದು ಇಲ್ಲಿ ಅತಿ ಒಂದು ವಿಶಿಷ್ಟವಾದ ವಾಸ್ತುಶಿಲ್ಪಕ್ಕೆ ಇದೇ ಒಂದು ಉದಾಹರಣೆ ಸಹ ಹೇಳ್ತಾರೆ. ಈ ಒಂದು ದೇವಸ್ಥಾನ ಹೊರಗಡೆ ಬರುವಾಗ ನಾನು ನನ್ನ ಫ್ರೆಂಡ್ ಹೋಗಿದ್ವಲ್ಲ, ಒಂದು ಸೆಲ್ಫಿಯ ವಿಡಿಯೋ ಅಥವಾ ಫೋಟೋ ಹಿಡಿಬೇಕು ಅಂದ್ಕೊಂಡು ಫೋಟೋ ಹಿಡ್ಕೊಂಡು ಅವನಿಗೆ ಬೇಗ ಮದುವೆ ಆಗಲಿ, ಲೈಫ್ ಸೆಟ್ಲಾಗಿ ಅಂತ ದೇವ್ರನ್ನ ಅರ್ಕೆ ಮಾಡ್ಕೊಂಡು ಈ ಒಂದು ದೇವಸ್ಥಾನದಿಂದ ಹೊರಗಡೆ ಬರ್ತಿದ್ದೀವಿ. ದೇವಸ್ಥಾನ ಹೊರಗಡೆ ಬಂದಾಗ ಈ ರೀತಿ ಒಂದು ಕಾಣಿಸುತ್ತೆ. ಅಂದರೆ ದೇವಸ್ಥಾನಕ್ಕೆ ಮೆಟ್ಟಿಲು ಅಂದರೆ ಇದು ಮೊದಲೇ ದಾರಿ. ನಂತರ ನಾವು ದೇವಸ್ಥಾನದ ಹೊರಗೆ ಬಂದಾಗ ನಮಗೆ ಅಲ್ಲಿ ಹೇಳ್ತಿದ್ರು ಅನ್ನದಾನ ಮಾಡ್ತಾರೆ ಈ ದೇವಸ್ಥಾನದಲ್ಲಿ. ಪ್ರತಿ ಶನಿವಾರ ಮತ್ತು ಭಾನುವಾರ ಈ ಒಂದು ದೇವಸ್ಥಾನದಲ್ಲಿ ಅನ್ನದಾನವನ್ನು ಮಾಡ್ತಾರೆ ಅಂತ ಸಹ ಹೇಳ್ಬೋದು. ಇಲ್ಲಿ ಕಾಣಿಸುವಂಥ ಒಂದು ಶ್ರೀ ಅನ್ನದಾನ ಭವನ ಅಂತ ಕಾಣಿಸುತ್ತೆ. ಅಲ್ಲಿ ಬಂದಾಗ ನಾನು ಮತ್ತು ನನ್ನ ಫ್ರೆಂಡು ಒಳ್ಳೆ ರೀತಿ ಅಂದರೆ ಪ್ರಸಾದವನ್ನು ವಿನಿಯೋಗ ಮಾಡೋದು, ಕ್ಲೀನಾಗಿ ಸಹ ಒಂದು ಅನ್ನದಾನವನ್ನು ವಿತರಣೆ ಮಾಡ್ತಾರೆ. ಸೊ ಯಾವುದೇ ರೀತಿಯಲ್ಲಿ ದುಡ್ಡು ಅಥವಾ ಶುಲ್ಕ ಪಡೆಯೋದಿಲ್ಲ. ಇಷ್ಟ ಇದ್ದರೆ ಡೊನೇಷನ್ನ ಮಾಡ್ಬೋದು ಅಥವಾ ಹಾಗೆ ಬರ್ಬೋದು. ಅನ್ನದಾನ ಸುಖೀಭವ ಅಂತ ಹೇಳ್ತಾ ನಾವು ಈ ನಂದಿ ಹತ್ರ ಬಂದ್ವಿ. ದೇವಸ್ಥಾನ ಮುಂಭಾಗದಲ್ಲಿದ್ದಂಥ ನಂದಿನ ಈಗ ಒಂದು ಅಂದರೆ ರಸ್ತೆಯ ಸ್ವಲ್ಪ ದೂರದಲ್ಲಿ ರಸ್ತೆಯ ಮಾರ್ಗದಲ್ಲಿ ಇಟ್ಟಿದ್ದಾರೆ. ಈ ಒಂದು ನಂದಿ 17 ಅಡಿ ಎತ್ತರ ಮತ್ತು 27 ಅಡಿ ಅಗಲ ಇದೆ. ಇನ್ನಷ್ಟು ವಿಡಿಯೋಗಳು ಮಾಡೋದಕ್ಕೆ ನೀವು ಮಾಡೋದನ್ನು ಮಾತ್ರ ಮರಿಬೇಡಿ.